ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನೀವೇನಾದರೂ ತುಂಬ ಕಷ್ಟದಲ್ಲಿದ್ದೀರಾ ಅಥವಾ ಯಾವುದಾದ್ರು ಒಂದು ಕೋರಿಕೆ ನಿಮಗೆ ತುಂಬ ದಿವಸಗಳಿಂದ ನೀವು ತಡ್ಕೊಳಕ್ಕೆ ಆಗ್ತಿಲ್ಲ, ನಿಮ್ಗೆ ಯಾವುದೇ ರೀತಿ ಪ್ರಯೋಜನ ಸಿಗ್ತಾ ಇಲ್ಲ, ಪ್ರತಿಫಲ ಅಂತೂ ಮೊದಲೇ ಇಲ್ಲ ಅನ್ನೋರು ಏನಕ್ಕೆ ತಡ ಮಾಡ್ತಾಯಿದ್ದೀರಾ? ಪಟಾಪಟ್ ಅಂತ ನಾಳೆ ಗುರುವಾರ ಬರ್ತಾಯಿದೆ, ರಾಯರ ವಾರ. ನಾನು ಹೇಳುವಂಥ ಒಂದು ಪೂಜೆನ ರಾಯರಿಗೆ ಮಾಡಿ ನೋಡಿ. ಅದು ನಾಳೆನೇ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. 100% ಪಕ್ಕ ವರ್ಕ್ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ತೆಂಗಿನಕಾಯಿ ಸಂಕಲ್ಪ ಪೂಜೆ ಮತ್ತು ಇದ್ರ ಜೊತೆಗೆ ನೀವು ಚೀಟಿ ಬರೆದು ಮಾಡುವಂಥ ಪೂಜೆ ಅಂತಲೇ ಹೇಳ್ಬೋದು. ಎರಡೂ ಕೂಡ ನೀವು ಇದೊಂದು ಪೂಜೆಲೇ ಮಾಡಿದ್ರೆ ನಿಮ್ಮ ಸಂಕಲ್ಪ ಪಕ್ಕ ಆಗುತ್ತೆ. ನೀವು ದಿನಾಲೂ ಮಾಡೋ ಹಾಗಿಲ್ಲ. ಒಂದು 5 ಗುರುವಾರ, 7 ಗುರುವಾರ, 9 ಗುರುವಾರ ಅಥವಾ 3 ಗುರುವಾರ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುವಾರ ಕಾಲ ನೀವು ಮಾಡ್ಬೋದು. ಇನ್ನು ಮಧ್ಯದಲ್ಲಿ ಪೀರಿಯಡ್ಸ್ ಬರುತ್ತೆ, ಸ್ಟಾಪ್ ಮಾಡಿ ಆ ವಾರನ ಕೌಂಟ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಾರ ಕಂಟಿನ್ಯೂಟಿ ಮಾಡಿ. ಇನ್ನು ಯಾರು ಸಂಕಲ್ಪ ಮಾಡಿ ಈ ಪೂಜೆನ ಮಾಡಬೇಕು ಅಂದ್ಕೊಂಡಿರ್ತೀರ ಅವ್ರು ಮಾಡಿದ್ರೆ ಮಾತ್ರನೇ ಪ್ರತಿಫಲ ಸಿಗೋದು. ಇಲ್ಲ ಮಧ್ಯದಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂತು, ನಮ್ಮ ಮನೇಲಿರೋರ ಕೈಲಿ ಮಾಡಿಸ್ಬೋದು ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಏನಕ್ಕೆ ಪ್ರತಿಫಲ ನಿಮಗೆ ಸಿಗೋದಿಲ್ಲ ಅದರಿಂದಾಗಿ. ಇನ್ನು ಇದನ್ನ ಮಾಡಬೇಕಾದ್ರೆ ನೀವು ಗುರುವಾರ ದಿವಸನೇ ಮಾಡಬೇಕು. ಎಲ್ಲ ವಾರನೂ ಮಾಡ್ಬೋದು ಅಂತ ಹೇಳ್ತಾರೆ, ಬಟ್ ಗುರುವಾರ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಮತ್ತು ನಾನ್ ವೆಜ್ನ ಮಾಡೋ ಆಗಿಲ್ಲ, ನಾನ್ ವೆಜ್ನ ತಿನ್ನೋ ಹಾಗೂ ಇಲ್ಲ ನೀವು. ಮತ್ತು ಬ್ರಹ್ಮಚಾರ್ಯನ ಫಾಲೋ ಮಾಡಬೇಕು. ಇದಂತೂ ತುಂಬಾ ಇಂಪಾರ್ಟೆಂಟು. ಮತ್ತು ಇದಕ್ಕೆ ಬೇಕಾಗಿರೋದು 2 ತೆಂಗಿನಕಾಯಿ ಮತ್ತು ತುಳಸಿ ದಳ ಮತ್ತು ತುಪ್ಪ ಇರಲೇಬೇಕು. ನೀವು ತುಪ್ಪದ ದೀಪನ ಹಚ್ಚಿ 1 ದಳ ತುಳಸಿ ದಳನ ಇಟ್ಬಿಟ್ಟು ನಿಮ್ಮ ಮನಸ್ಫೂರ್ತಿಯಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಬಿಟ್ರೆ ರಾಯರು ಇನ್ನೇನು ಕೇಳೋದಿಲ್ಲ. ಇದಿಷ್ಟು ಬೇಕೇ ಬೇಕು. ಇನ್ನು ಮತ್ತೆ ನೀವು ಹೂವಿನ ಅಲಂಕಾರ ಮಾಡಬೇಕು ಅಥವಾ ನೈವೇದ್ಯನ ಮಾಡಿಡಬೇಕು ಅನ್ನೋದು ಏನೂ ಇಲ್ಲ. ಮತ್ತು ನಿಮಗೆ ಬಿಟ್ಟಿರೋ ಅಂಥದ್ದು ನೀವು ಎಷ್ಟು ವಾರಗಳ ಕಾಲ ಮಾಡ್ತೀವಿ ಅನ್ನೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು. ಏನೂ ತೊಂದರೆ ಆಗೋದಿಲ್ಲ. ಇದಕ್ಕೆ ರಾಯರ ಫೋಟೋ ವಿಗ್ರಹ ಬೇಕೇ ಬೇಕು. ಮತ್ತು ಫೋಟೋ ವಿಗ್ರಹ ಇಲ್ಲ ಅಂತ ಅನ್ನೋರು ದಯವಿಟ್ಟು ಹೋಗಿ ಚಿಕ್ಕದಾಗಿರೋ ಅಂಥ ಒಂದು ಫೋಟೋನಾದರೂ ತೊಗೊಂಡು ಬನ್ನಿ. ನೀವು ಒಂದು ಸಾರಿ ಮನೇಲಿ ನೋಡಿ, ನೀವು ರಾಯರನ್ನು ನಂಬಿ ನಿಮ್ಮ ಕೆಲಸ ಪಕ್ಕ 100% ನಿಜ ಆಗೇ ಆಗುತ್ತೆ, ವರ್ಕೌಟ್ ಆಗೇ ಆಗುತ್ತೆ. ಅಂದರೆ ಎಲ್ಲ ನಾವು ನಂಬಿಕೆ ಇಟ್ಟು ಮಾಡಿದ್ರೆ ಎಲ್ಲನೂ ಕೂಡ ಸಾಧ್ಯ ಅಂತಾರಲ್ವ, ಅದೇ ರೀತಿ. ಇನ್ನು ನೀವು ಇದನ್ನ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯ ಆದರೆ ಮಾಡ್ಬೋದು, ಇಲ್ಲ ಅಂದರೆ ಸಂಜೆ ಮಾಡ್ಬೋದು. ಇಲ್ಲ ನೀವು ಬೆಳಗ್ಗೆ 8 ಗಂಟೆ 9 ಗಂಟೆ ಒಳಗಡೆ ಮಾಡಿದ್ರೂ ತೊಂದರೆ ಇಲ್ಲ, ನಡೆಯುತ್ತೆ. ರಾಹುಗಾಲ ನಾವು ನೋಡಿಕೊಂಡು ಮಾಡಿ. ಮತ್ತು ಈ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಬೆಳಗ್ಗೆ ಸಂಜೆ 2 ಟೈಮೂ ನೀವು ಕೂಡ ದೀಪ ಹಚ್ಚಿ ಬಿಟ್ಟಿರ್ತೀರಲ್ವ, 2 ಊದಿದ ಕಡ್ಡಿ ಕರ್ಪೂರ ಆ ಥರ ಏನಾದ್ರು ಹಚ್ಚಿ ಪೂಜೆನ ಸಲ್ಲಿಸಲೇಬೇಕು. ಮತ್ತು ತಲೆ ಸ್ನಾನ ಮಾಡಿನೇ ಈ ಪೂಜೆನ ಮಾಡಬೇಕಾಗಿರೋದು. ನೀವು ರಾಯರ ಫೋಟೋ ವಿಗ್ರಹನ ಒಂದು ಮಣೆ ಮೇಲೆ ಇಟ್ಕೊಂಡು ಶುದ್ಧಿನ ಮಾಡಿಕೊಂಡು ಶ್ರೀಗಂಧನ ಹಚ್ಬಿಟ್ಟು ಆ ನಂತರ ಒಂದು ಚೀಟಿಲಿ ನೀವು ಒಂದು ವಿಚಾರಕ್ಕೆ ಮಾತ್ರ ನಿಮ್ಮ ಕಷ್ಟನ ಬರ್ಕೋಬೇಕು. ಮದುವೆಗೋ ಅಥವಾ ಆರ್ಥಿಕ ಪರಿಸ್ಥಿತಿಗೋ ಇಲ್ಲ ಸಾಲ ಬಾಧೆ ಆ ಥರ ಏನಾದರೂ ಸಮಸ್ಯೆ ಇರ್ಬೋದು. ಇಲ್ಲ ನಮ್ಮ ಹತ್ರ ಇನ್ನೂ ತುಂಬ ವಿಚಾರಗಳು ನನಗೆ ಆಗಲ್ಲ, ತುಂಬ ಕಷ್ಟದಲ್ಲಿದ್ದೀನಿ ಅನ್ನೋರು ಮಿನಿಮಮ್ ಅಂದರೆ 2 ವಿಚಾರನ ಬರ್ಕೋಬೋದು. ನೀವು ತೊಂದರೆ ಇಲ್ಲ. ಬರ್ಕೊಂಡು ನೀವು ಮೊದಲಿಗೆ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾಯರ ಮಂತ್ರನ ಹೇಳ್ಕೊಂಡು ನೀವು ಒಂದು ಬಿಳಿ ಹಾಳೆನ ತೆಗೆದುಕೊಂಡು ನೀವು ಬರಿಬೇಕು. ಬರೆದ್ಬಿಟ್ಟು ಅದನ್ನು ರಾಯರು ಮುಂದೆ ಇಡಬೇಕು. ರಾಯರ ಮುಂದೆ ಇಟ್ಬಿಟ್ಟು ಅದಕ್ಕೊಂಚೂರು ಅಕ್ಷತೆ ಮತ್ತು ಶ್ರೀಗಂಧನ ಹಾಕ್ಬಿಟ್ಟು ಅದ್ರ ಮೇಲೆ ಕಾಯಿನ ಇಡಬೇಕು. ಕಾಯಿನೆಲ್ಲ ಫುಲ್ಲು ಸಿಪ್ಪೆನೆಲ್ಲ ತೆಗೆದುಬಿಡೋದಕ್ಕೆ ಹೋಗ್ಬಾರ್ದು. ಜುಟ್ಟು ಇರಬೇಕು, ಕಾಯ್ದು ಜುಟ್ಟು. ಏನಕ್ಕಂದರೆ ನೀವು 3 ವಾರ ಮಾಡ್ತಿರೋ 5 ವಾರ ಮಾಡ್ತಿರೋ ಗೊತ್ತಿಲ್ಲ ಅಲ್ವಾ, ಅಲ್ಲೇ ತನಕ ಕಾಯಿ ಯಾವುದೇ ರೀತಿ ಹಾಳಾಗದೇ ರೀತಿ ತಡೆಯೋದಕ್ಕೋಸ್ಕರ ನೀವು ಜುಟ್ಟಿರೋವಂಥ ಕಾಯಿನ ತೊಗೋಬೇಕು. ಇಲ್ಲಾಂದರೆ ಸುಲಿದಿಲ್ಲೇ ಇರೋ ಕಾಯಿ ತೊಗೊಂಡ್ರೆ ಇನ್ನೂ ಬೆಸ್ಟು. ಸುಲಿದಿರೋ ಕಾಯಿಗಿಂತ ಸುಲಿದೇ ಇರೋವಂಥ ಸಿಪ್ಪೆ ಸಮೇತ ಕಾಯಿನ ತೆಗೆದುಕೊಂಡು ನೀವು ಆ ಚೀಟಿ ಮೇಲೆ ಇಡಬೇಕು. ಕಾಯಿನ ಚೀಟಿ ಮೇಲೆ ಇಟ್ಟು ಜುಟ್ಟು ರಾಯರಿಗೆ ಮುಖ ಮಾಡಿ ನೀವು ಇಡಬೇಕಾಗಿರೋವಂಥದ್ದು. ಅದ್ರ ಮೇಲೆ ಗಂಧ, ಶ್ರೀಗಂಧ ಮತ್ತು ತುಳಸಿ ದಳ ಎಲ್ಲನೂ ಇಟ್ಬಿಟ್ಟು ರಾಯರಿಗೆ 2 ಮಣ್ಣಿನ ತುಪ್ಪದ ದೀಪನ ಹಚ್ಬೋದು. ಇಲ್ಲ ಬೆಳ್ಳಿ ದೀಪ ಇದೆಯಾ ಅಥವಾ ನಿಮ್ಮ ಮನೇಲಿ ಒಂಟಿ ದೀಪ ಇದೆಯಾ ಹಚ್ಬೋದು. ಅದ್ರ 2 ಬತ್ತಿನೇ ಹಾಕ್ಕೊಂಡು ನೀವು ತುಪ್ಪದ ದೀಪನೇ ಹಚ್ಚಬೇಕು. ಸಾಧ್ಯನೇ ಆಗಲ್ಲ ಅನ್ನೋರು ದಯವಿಟ್ಟು ಸಾಧ್ಯ ಮಾಡಿಕೊಂಡಾರು ನೀವು ತುಪ್ಪದ ದೀಪನ ಹಚ್ಚಿ ಒಂದು 10 ರೂಪಾಯಿ 15 ರೂಪಾಯಿ ಪ್ಯಾಕೆಟ್ ತೊಗೊಬಂದು ನೀವು ತುಪ್ಪದ ದೀಪನ ಹಚ್ಚಿ, ತುಂಬಾ ಒಳ್ಳೆಯದು. ಮತ್ತು ಕೊನೆಯಲ್ಲಿ ನೀವು ತುಪ್ಪದ ಆರತಿನ ಮಾಡಬೇಕು ಗುರುರಾಯರಿಗೆ. ಮತ್ತು 1 ದಳ ಆದರೂ ತುಳಸಿನ ಇಡಲೇಬೇಕು. ನೀವು ರಾಯರಲ್ಲಿ ಇಟ್ಬಿಟ್ಟು ನೀವು ಕೈಯಲ್ಲಿ ಮಂತ್ರಾಕ್ಷತೆ ತುಳಸಿ ದಳ ಹೂನ ಇಟ್ಕೊಂಡು ನೀವು ಪ್ರಾರ್ಥನೆನ ಮಾಡ್ಕೋಬೇಕು. ಮೊದಲಿಗೆ ಗುರುರಾಯರೇ, ನನ್ನ ಕಷ್ಟ ಈ ಥರ ಇದೆಯಪ್ಪ, ನಾನು ಈ ಥರ ಒಂದು ವ್ರತನ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತಂದೆ. ನಾನು ಏನೇ ತಪ್ಪು ಮಾಡಿದರೂ ಕೂಡ ನಿಮ್ಮ ಪಾದಕ್ಕೆ ಅದನ್ನ ಹಾಕ್ಕೊಂಡು ನನಗೆ ಒಳ್ಳೇದು ಮಾಡಪ್ಪ ಅಂತ ನೀವು ಕೇಳ್ಕೋಬೇಕು. ನನ್ನ ವ್ರತ ಮುಗಿಯೋಷ್ಟರಲ್ಲಿ ನೀವು ಯಾವ್ದಾದ್ರು ಒಂದು ದಾರಿನ ತೋರಿಸ್ಬೇಕು, ಸೂಚನೆಗಳನ್ನ ನೀಡಬೇಕು ನನ್ನ ಬದುಕಿಗೆ ಅಂತ ನೀವು ಒಂದೇ ಮನಸ್ಸಲ್ಲಿ ಕೇಳಿಕೊಂಡು ಆ ನಂತರ ಆ ಮಂತ್ರಾಕ್ಷತೆನ ರಾಯರ ಪಾದಕ್ಕೆ
ಅದಕ್ಕೆ ಹಾಕ್ಬಿಡಿ. ರಾಯರ ಪಾದಕ್ಕೆ ಹಾಕ್ಬಿಟ್ಟು ದೀಪ ತುಪ್ಪ ದೀಪ ಹಚ್ಚಿದ ಮೇಲೆ ನೀವು ಮೊದಲಿಗೆ ಸಂಕಲ್ಪನ ಮಾಡ್ಕೋಬೇಕು. ಈ ಥರ ಆ ಮಂತ್ರಾಕ್ಷತೆನ ಹಾಕ್ಬಿಟ್ಟು ಆನಂತರ ನೀವು ಕರ್ಪೂರ ತುಪ್ಪದ ಆರತಿ ಎಲ್ಲನೂ ಮಾಡಿ ಸಾಂಬ್ರಾಣಿ ಎಲ್ಲ ಹಚ್ಚಿ ಇಟ್ಬಿಟ್ಟು ನಿಮ್ಮ ಕೈಲಿ ಸಾಧ್ಯ ಆದರೆ ಯಾವುದಾದ್ರೂ ಒಂದು ನೈವೇದ್ಯನ ಇಡ್ಬೋದು. ಹಣ್ಣು ಇಡ್ಬೋದು, ಹಾಲು ಇಡ್ಬೋದು, ಕಲ್ಸಕ್ಕರೆ ಇಡ್ಬೋದು. ಇಲ್ಲಿ ನಿಮಗೆ ಆಗುತ್ತೆ ಅಂದರೆ ಏನಾದರೂ ನೈವೇದ್ಯನ ನೀವು ಮಾಡಿ ರಾಯರ ಮುಂದೆ ಇಟ್ಟು ನೀವು ಪೂಜೆನ ಮಾಡಿ ರಾಯರಿಗೆ ಒಂದು 11 ನಮಸ್ಕಾರನ ಮಾಡ್ಕೊಂಡು 11 ಪ್ರದಕ್ಷಿಣೆನ ಹಾಕ್ಕೊಂಡು ನೀವು ಸಾಧ್ಯ ಆದರೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ನೀವು ದರ್ಶನನ ಪಡ್ಕೊಂಡು ಬನ್ನಿ. ಇಲ್ಲ ಅಂದರೆ ಕೊನೆ ವಾರ ನೀವು ಬೇಕಾದರೆ ಹೋಗ್ಬಿಟ್ಟು ದರ್ಶನನ ಪಡಿಬೋದು. ಇನ್ನು ಇದು 3 ವಾರ ನೀವು ಎಷ್ಟು ವಾರ ಅಂದ್ಕೊಂಡಿರ್ತೀರೋ ಅಷ್ಟು ವಾರ ಕಂಪ್ಲೀಟ್ ಆಗೋ ತನಕ ಕಾಯಿನ ಜರುಗಿಸೋ ಆಗಿಲ್ಲ. ನಿಮ್ಮನ್ನು ಬಿಟ್ಟು ಬೇರೆಯವರು ನಿಮ್ಮ ಮನೇಲಿ ಪೂಜೆ ಮಾಡ್ತಾರೆ ಪ್ರತಿನಿತ್ಯ ಅನ್ನೋರಾದರೆ ಅವರಿಗೆ ಮೊದಲೇ ಹೇಳ್ಬಿಡಿ, ರಾಯರ ಫೋಟೋ ಆಗಿರ್ಬೋದು ಅಥವಾ ರಾಯರು ಕಾಯಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನೀವು ಜರುಗಿಸೋ ಆಗಿಲ್ಲ. ಅದು ಕಂಪ್ಲೀಟ್ ಆದಮೇಲೆ ನೀವು ಅದನ್ನ ತೆಗಿಬೇಕಾಗಿರೋದು. ನೀವು ಕೊನೆ ವಾರ ಅದನ್ನ ತೆಗೆದುಬಿಟ್ಟು ಕಾಯಿನ ಅದರಲ್ಲಿ ನೈವೇದ್ಯನ ಮಾಡಿ ರಾಯರ ಮುಂದೆ ಇಟ್ಟು ನೀವು ಪೂಜೆನ ಮಾಡಬೇಕಾಗಿರೋದು. ಇನ್ನೊಂದು ಕಾಯಿ ಇರುತ್ತಲ್ಲ, 2 ಕಾಯಿ ಇಡೋದಕ್ಕೆ ನಾನು ಹೇಳಿರೋ ಅಂಥದ್ದು. ಇನ್ನೊಂದು ಕಾಯಿನ ತೆಗೆದುಕೊಂಡು ನೀವು ಮಠಕ್ಕೆ ಕೊಟ್ಬಿಟ್ಟು ನೀವು ಬರಬೇಕಾಗಿರೋ ಅಂಥದ್ದು. ಇದಿಷ್ಟು ಕೆಲಸನ ನೀವು ಮಾಡಿ ಪಕ್ಕ ಹಾಗೆ ಆಗುತ್ತೆ. ರಾಯರು ನಿಮ್ಗೊಂದೊಳ್ಳೆ ದಾರಿನ ತೋರಿಸ್ತಾರೆ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಉಂಡಿಗೆ ಕಾಣಿಕೆನ ಹಾಕ್ಬಿಟ್ಟು ಬನ್ನಿ ರಾಯರಿಗೆ ನಮಸ್ಕಾರನ ಮಾಡಿಕೊಂಡು. ಮತ್ತು ಪ್ರತಿ ವಾರ ದೀಪ ಒಂದು ಮಾತ್ರ ಶುದ್ಧಿನ ಮಾಡಿಕೊಂಡು ನೀವು ತುಪ್ಪದ ದೀಪನ ಹಚ್ಚಿ ತುಪ್ಪದ ಆರತಿನ ಮಾಡಿ. ಅದು ಬಿಟ್ಟರೆ ರಾಯರ ಫೋಟೋ ಜರುಗಿಸೋದಾಗಿರ್ಬೋದು, ಇಲ್ಲ ಕಸ ಇತ್ತು ತೆಗಿಯೋದಕ್ಕೆ ಜರುಗಿಸ್ದೆ ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಬರೀ ಹೂವು ತೆಗೆದು ಹೂವು ಹಾಕ್ಬೇಕು ಅಷ್ಟೇ. ಬಿಟ್ಟರೆ ನೀವು ಕಾಯಿ ಆಗಿರ್ಬೋದು, ಫೋಟೋ ಆಗಿರ್ಬೋದು ಏನನ್ನೂ ಕೂಡ ನೀವು ಜರುಗಿಸೋ ಆಗಿಲ್ಲ. ಇಷ್ಟು ಕೆಲಸನ ಮಾಡಿದ್ದೇ ಆದರೆ ನೀವು ಅಂದ್ಕೊಂಡಿರೋದು ಪಕ್ಕಾ ಸಕ್ಸಸ್ಫುಲ್ ಆಗೇ ಆಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.